ಶುಭಾಶಯಗಳು. ಆ್ಯಂಡ್ ಬೇವು ಬೆಲ್ಲ ತಿಂದು ಖುಷಿಯಾಗಿರಿ. ಹಾಗೆ ಕಹಿನ ದೂರ ಇಡೋಣ, ಸಿಹಿನ ಹತ್ರ ಮಾಡ್ಕೊಳ್ಳೋಣ. ಇಷ್ಟು ದಿವಸ ನೀವು ಇನ್ಸ್ಟಾದಲ್ಲಿ ಕ್ರೇಜಿ ಗರ್ಲ್ ಸಂಜು ಅಂತೇಳಿ ನೋಡ್ತಿದ್ರಿ. ಯೂಟ್ಯೂಬ್ ಚಾನಲ್ ನೇಮ್ ಬಂದು ಸಂಜು ವ್ಲಾಗ್ಸ್ ಅಂತೇಳಿ. ನನ್ನ ಪೂರ್ತಿ ನೇಮ್ ಬಂದು ಸಂಜನಾ. ರೀಸೆಂಟಾಗಿ ನಾನು ಸ್ಟೋರಿಗೆ ಹಾಕಿ ಮಿನಿ ವ್ಲಾಗ್ ಮಾಡಲ ಯೂಟ್ಯೂಬ್ ಚಾನಲ್ ಓಪನ್ ಮಾಡಲ ಅಂತೇಳಿ. ತುಂಬ ಜನ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಅಂತ ಹೇಳಿದ್ರಿ. ನಿಮ್ಮ ಒಂದು ಸಪೋರ್ಟ್ ಮೇಲೇ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದು. ಇವತ್ತು ಹೇಗೆ ನಾವು ಸೆಲೆಬ್ರೇಟ್ ಮಾಡ್ತೀವಿ, ಹೇಗೆ ಆಚರಿಸ್ತೀವಿ ಯುಗಾದಿ ಹಬ್ಬನ ಅಂತೇಳಿ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಹಾಗೆ ನೀವು ಹೆಂಗೆ ಯುಗಾದಿ ಹಬ್ಬನ ಆಚರಿಸ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ. ನೈಟೇ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ನಾನು. ದೇವ್ರ ಮನೆಯನ್ನೆಲ್ಲ ಸೀಟಿ ಒರೆಸಿ ಎಲ್ಲ ಸಿಂಪಲಾಗಿ ಮಾಡ್ತೀವಿ, ನಾರ್ಮಲ್ ಪೂಜೆ ಥರ ಮಾಡ್ತೀವಿ. ನಾಳೆ ಫುಲ್ ಬ್ಯಾಟಿಂಗ್ ಹಬ್ಬ. ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ, ಫಸ್ಟ್ ವಿಡಿಯೋ. ಚೆನ್ನಾಗಿ ಮಾಡು, ನನ್ನ ಸಪೋರ್ಟ್ ಯಾವಾಗಲೂ ನಿಮ್ಗೆ ಇದ್ದೇ ಇರುತ್ತೆ. ಚೆನ್ನಾಗಿ ಮಾಡು. ಇನ್ನು ಪೂಜೆಗೆಲ್ಲ ತಯಾರಾಗಿದೆ, ಆದರೆ ಪೂಜೆ ಮಾಡಿಲ್ಲ. ಬಿಕಾಸ್ ಇನ್ನು ಮಾವಿನ ತೋರಣ ಕಟ್ಟಿಲ್ಲ. ನಮ್ಮಮ್ಮ ಮಾವಿನ ತೋರಣ ನಾನು ಬಂದು ಕಟ್ತೀನಿ ಅಂತ ಹೇಳಿದ್ರು, ಅದಕ್ಕೋಸ್ಕರ ವೇಟಿಂಗ್. ಮಾವಿನ ಸೊಪ್ಪು ತೊಗೊಬಂದಿದ್ದಾನೆ ನನ್ನ ತಮ್ಮ. ಈಗ ಮಾವಿನ ತೋರಣ ನಮ್ಮಮ್ಮ ಬಂದು ಕಟ್ತಾರೆ. ಅದು ಕಟ್ಟಿದ ತಕ್ಷಣ ಪೂಜೆ ಆಗುತ್ತೆ. ನೀನು ಇದೊಂದು ಕಟ್ಕೊಡು ಸಾಕು ನನಗೆ, ನಾನು ಮಾಡ್ತೀನಿ. ಅದಕ್ಕೆ ಕಟ್ಕೊಡಕ್ಕೆ ರೆಡಿ ಮಾಡ್ಬಿಟ್ನಲ್ಲ. ಈಗ ನಂದೊಂದು ರೌಂಡ್ ನಿದ್ದೆನೇ ಆಗುತ್ತೆ ಅನಿಸುತ್ತೆ ನಮ್ಮಮ್ಮ ಕಟ್ಟೋಷ್ಟ್ರಲ್ಲಿ. ನಮ್ಮಮ್ಮ ಮಾವಿನ ತೋರಣ ಕಟ್ಕೊಟ್ರಿ. ಇವಾಗ ಪೂಜೆ ಮಾಡ್ತಿದ್ದೀನಿ. ಸೊ ಫೈನಲಿ ಇವಾಗ ಪೂಜೆ ಆಯಿತು. ಇವಾಗ ಏನಿದ್ರು ನೆಕ್ಸ್ಟು ಒಬ್ಬಟ್ಟು ಅನ್ನ ಸಾಂಬಾರು ನಮ್ಮಮ್ಮಗೆ ಹೆಲ್ಪ್ ಮಾಡಬೇಕೀಗ. ಸೊ ಈ ಥರ ಪೂಜೆ ಮಾಡಿದ್ದೀವಿ. ಮಮ್ಮಿ ಬೆಲ್ಲ ಸ್ವಲ್ಪ ಜಾಸ್ತಿ ತಿನ್ಸು ಮಮ್ಮಿ. ಚೆನ್ನಾಗಿ ತಿನ್ನಿ. ನಮ್ಮ ಮಮ್ಮಿ ನೈಟೇ ಗಂಜಿ ಮಾಡಿಕ್ಕಿದ್ರು. ಸೊ ಇವಾಗ ಗಂಜಿ ಕುಡ್ದು ನೆಕ್ಸ್ಟ್ ಒಬ್ಬಟ್ಟು ಅನ್ನ ಸಾಂಬಾರು ಮಾಡೋಣ. ಅಡುಗೆ ಮಾಡೋ ಟೈಮ್ಗೆ ಅಂದರೆ ಇವಾಗ ಇದನ್ನು ಕೊಟ್ಬಿಟ್ಟು ಬರ್ತೀನಿ. ಸೊ ಇವಾಗ ನನ್ನ ಫ್ರೆಂಡ್ಗೆ ಸರಿ ಆಯಿತು, ಬಾಯ್. 8, 9 ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಹಬ್ಬ ಇದ್ರು ಹುಡುಗಂಗೆ ಓದೋದು ಮಾತ್ರ ಬಿಡಲ್ಲ. ಆಯ್ತು, ಆಮೇಲೆ ಈಗ ನನ್ನ ಫ್ರೆಂಡ್ ಮನೆಯಿಂದ ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಎಲ್ಲ ಗೇಮ್ಸ್ ಆಡ್ತಿದ್ದಾರೆ. ಸೊ ಇವಾಗ ನಾನು ಹೋಗಿ ಜಾಯ್ನ್ ಆಗ್ತೀನಿ. 1 hour later. ಟೈಮ್ ಬಂದು 6:40. ಇವಾಗ ಟೆಂಪಲ್ಗೆ ಹೋಗ್ತಿದ್ದೀನಿ. ಹಂಗೆ ಆನ್ ದ ವೇ ಹೋಗ್ತಾ ಅಣ್ಣ ಮನೆಗೆ ಹೋಗಿ ಬರಬೇಕು. ಆನ್ ದ ವೇ ನಮ್ಮ ಅಣ್ಣ ಮನೆಗೆ ಹೋಗ್ತಾ ಇದ್ದೀನಿ. ಇನ್ನೊಂದು 2 minutes ಇದೆ. A few minutes later. ಬನ್ನಿ ಎಲ್ಲರೂ ಏನು ಮಾಡ್ತಿದ್ದಾರೆ ಅಂತ ನೋಡೋಣ. ನಮ್ಮ ಅಣ್ಣ ವರ್ಕ್ ಮಾಡ್ತಿದ್ದಾರೆ. ಮಾತಾಡಿ. ಬಂದಿದ ತಕ್ಷಣ ಹಿಂಸೆ ಕೊಡ್ತಾರಲ್ಲ, ಬರೀ ಇಂಥದೆಯಾ? ಮಾತಾಡಿ. ಏನಿಲ್ಲ, ನಾನು ಕೆಲಸ ಮಾಡ್ತಾ ಇದ್ದೀನಿ. ನಂಗೆ ಡಬಲ್ ಪೇ ಇವತ್ತು. ಅಕ್ಕ ಎಷ್ಟು ಗಂಟೆ ಕೆಲಸ? ಮಾಮೂಲಿ ನಮ್ಮ ಅತ್ಕೆನ್ ತರಿಸ್ತೀನಿ. ಎಲ್ಲ ಶಾಕ್ ಆಗ್ತಿದ್ದಾರೆ. ಯಾರಿಗೂ ಗೊತ್ತಿಲ್ಲ ನಾನು ಮಾಡ್ತಿರೋದು, ಅದಕ್ಕೆ. ಇವತ್ತು ಫಸ್ಟ್ ವ್ಲಾಗ್. ಇಲ್ಲಿ ಒಬ್ಬಟ್ಟು, ಬಿಸಿ ಬಿಸಿ ಬಜ್ಜಿ ಕೊಟ್ಟಿದ್ದಾರೆ. ಬಾಯ್. ನಮ್ಮ ಅಣ್ಣ ಮನೆಯಿಂದ ಬಂದು ಒಬ್ಬಟ್ಟು ತರ್ತಾ ಇದೀವಿ. ಎಲ್ಲರ ಮನೇಲೂ ಹಬ್ಬನೇ ಮುಗ್ದೋಗಕ್ಕೆ ಬಂತು. ನಮ್ಮ ಮನೇಲಿ ಇವಾಗ ಹಬ್ಬ ಸ್ಟಾರ್ಟ್. ಮಮ್ಮಿ ಇನ್ನೇನ್ ಮಮ್ಮಿ, ನಮ್ಮ ಅಮ್ಮಂಗೆ ಒಬ್ಬಟ್ಟು ಬರಲ್ಲ. ಸೊ ನಾನೇ ಓದ್ಕೊಡ್ಬೇಕು. ಅಲ್ವಾ? ನಿಮ್ನೆಲ್ಲ ಬೆಳೆಸ್ತಿದ್ದು ಪಕ್ಕದ ಮನೆಯವರು. ನಮಗೆಲ್ಲ ಗೊತ್ತಾಗೋಯ್ತು. ಅಲ್ಲ ಮಮ್ಮಿ, ಮತ್ತೆ ಈಗ ಯಾಕೆ ಮಮ್ಮಿ ನನ್ನ ಕೈಯಲ್ಲಿ ಒಬ್ಬಟ್ಟು ತರಿಸ್ತಿದ್ಯಾ? ನಾನು ಡೈಲಾಗ್ ಹೊಡಿತಾರೆ. ಬೆಳಿಗ್ಗೆಯಿಂದ ನಮ್ಮ ಒಂದು ಒಬ್ಬಟ್ಟು ತಟ್ಟಿ ಬೇಯಿಸಿಲ್ಲ. ನಾನೇ ತಟ್ಟು ಕೊಡ್ಲಿ, ನಾನು ಬೇಯಿಸ್ತೀನಿ ಅಂತೇಳಿ. ಸೊ ನೋಡಿ ಇಷ್ಟು ಚೆನ್ನಾಗಿ ತರ್ತೀನಿ. ಅದಕ್ಕೆ ಏನು ಎಲ್ಲರೂ ರೀಲ್ಸ್ ಮಾಡೋರಿಗೆ
ಕೆಲಸ ಇರಲ್ಲ, ಅಡುಗೆ ಮಾಡೋಕ್ಕೆ ಬರಲ್ಲ ಅಂತೆಲ್ಲ ಅನ್ಕೋತಾರೆ. ಅಷ್ಟು ರಾಶಿ ಪಾತ್ರೆನ ನಾನೇ ತೊಳಿಬೇಕು. ತೋರಿಸು. ಅಷ್ಟು ರಾಶಿ ಪಾತ್ರೆ ನಾನೇ ತೊಳಿಬೇಕು. ಬೆಳಗ್ಗೆ ಟಿಫನ್ ಮಾಡೋದು ನಾನು, ಅಡುಗೆ ಮಾಡಲ್ಲ. ಅಡುಗೆ ನಮ್ಮಮ್ಮ ಮಾಡ್ತಾರೆ, ಟಿಫನ್ ಇವ್ರು ಮಾಡ್ತಾರೆ. 2 ಮಿನಿಟ್ಸ್ ಮ್ಯಾಗಿ ಥರ ನಮ್ಮ ಮಮ್ಮಿ 5 ಮಿನಿಟ್ಸ್ ಅಡುಗೆ. ಏನಾದರೂ ಮಾತಾಡಿ ಮಮ್ಮಿ. ನಮ್ಮ ಮಮ್ಮಿಗೊಂದು ಸ್ವಲ್ಪ ನಾಚಿಕೆ. ನಮ್ಮ ಮನೇಲಿ ಬೇಳೆ ಒಬ್ಬಟ್ಟು ಮಾಡ್ತಾ ಇದ್ದೀವಿ. ಎಲ್ಲರೂ ಬೇಳೆನೇ ಮಾಡೋದು. ಅಲ್ಲ ಮಮ್ಮಿ, ಕಾಯಿ ಒಬ್ಬಟ್ಟು ಮಾಡ್ತಾರಲ್ಲಮ್ಮ. ಕಾಯಿ ಒಬ್ಬಟ್ಟು ಯಾರು ತಿನ್ನಲ್ಲ ಗೈಸ್. ನಮ್ಮಮ್ಮ ಹೇಳಿದ್ರು. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಸಂಜೀವ್ ವ್ಲಾಗ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಆಲ್. ಬಾಯ್.